ಇದೊಬ್ಬತ್ತು ಅಧ್ಯಕ್ಷ ಏನು ಓಡಾಕ್ಷಣ್ಣಲ್ಲ ಜಿಲ್ಲಕ್ಕ ಫೋಟೋ ತಗೊಳ್ರಿ. ಬೇರೆ ಬರ್ತಾ ಮಾಡ ಅಲ್ಲಿ ಮಾಡ ಮೈಟೆ ಕೊಡ್ತಾವ ಕೇಳೋದು. ಭಾರತ ವೀರಶೈವ ಮಹಾಸಭಾ ಬೆಂಗಳೂರು ಇದರ 2024ನೇ ತಾಲೂಕು ಘಟಕದ ಅಧ್ಯಕ್ಷ ಚುನಾವಣೆಗೆ ಸನ್ಮಾನ್ಯ ಶ್ರೀ ರಾಮನಗೌಡ ಮಲ್ಕಾಪುರ ಇವರು ಎಲ್ಲ ವೀರಶೈವ ಸಮಾಜದ ಬಾಂಧವರ ಜೊತೆಗೂಡಿ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ದಿನಾಂಕ 7ನೇ ತಾರೀಕು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳುವ ಕೊನೆಯ ದಿನಾಂಕವಾಗಿದ್ದು, ಒಂದು ವೇಳೆ ಚುನಾವಣೆ ಆದರೆ ಇದೇ ದಿನಾಂಕ 27ರಂದು ಚುನಾವಣೆ ದಿನಾಂಕ ಘೋಷಣೆಯಾಗಿದೆ. ಆದ ಕಾರಣ ತಾಲೂಕಿನ ಸರ್ವ ವೀರಶೈವ ಸಮಾಜದ ಬಂಧುಗಳು ಸನ್ಮಾನ್ಯ ಶ್ರೀ ರಾಮನಗೌಡರವರಿಗೆ ತಮ್ಮ ಮತವನ್ನು ಕೊಟ್ಟು ಸಹಕರಿಸಬೇಕೆಂದು ತಮ್ಮಲ್ಲಿ ಎಲ್ಲರಿಗೂ ಸದಸ್ಯರಿಗೂ ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ತಾಲೂಕಿನ ಸಮಸ್ತ ವೀರಶೈವ ಮಹಾಸಭಾದ ಸದಸ್ಯರಿಗೆ ನಮಸ್ಕರಿಸುತ್ತಾ, ಸಿಂಧನೂರು ತಾಲೂಕಾ ವೀರಶೈವ ಮಹಾಸಭಾದ ತಾಲೂಕಾ ಅಧ್ಯಕ್ಷ ಮತ್ತು 20 ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು, ನಾಳೆ ಅಂದರೆ 4/7/2024 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದ್ದು, 5/6ರಂದು ಸ್ಕ್ರೂಟಿನಿ ನಡೀತದೆ. 7ನೇ ತಾರೀಕಿನಂದು ನಾಮಪತ್ರವು ಹಿಂಪಡೆಯಲು ಕೊನೆಯ ದಿನ ಆಗಿರುತ್ತದೆ. 7ನೇ ತಾರೀಕಿಗೆ ಒಂದು ವೇಳೆ ಬರೀ 20 ಜನ ನಿರ್ದೇಶಕರು ಮತ್ತು 1 ಅಧ್ಯಕ್ಷ ಸ್ಥಾನ ಉಳಿದಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತದೆ. ಅದಕ್ಕಿಂತ ಹೆಚ್ಚು ಏನಾದರೂ ನಾಮಪತ್ರಗಳ ಉಳಿದಲ್ಲಿ ಇದೇ ತಿಂಗಳ 27ನೇ ತಾರೀಕಿನಂದು ಮಹಾಸಭಾ ಘೋಷಣೆ ಹೇಳಿದಂತೆ ಇದೇ 27/7/2024ರಂದು ಚುನಾವಣೆ ನಡೆಯಲಿದೆ. ರಾಮನಗೌಡ ಮಲ್ಕಾಪುರ ಅವರ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅವರ ಜೊತೆಯಲ್ಲಿ ಗ್ರಾಮೀಣ ಭಾಗದಿಂದ 12 ಜನ, ನಗರ ಪ್ರದೇಶದಿಂದ 8 ಜನ, ಒಟ್ಟಾರೆಯಾಗಿ 20 ಜನ ನಿರ್ದೇಶಕ ಮಂಡಳಿಗೆ ಮತ್ತು ರಾಮನಗೌಡ ಮಲ್ಕಾಪುರ ಅವರ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದು, ನಾವೆಲ್ಲ ಯುವಕರು ಇದ್ದೇವೆ. ಜೊತೆಗೆ ಇದರಲ್ಲಿ 7 ಜನ ಮಹಿಳೆಯರಿಗೆ ಕೂಡ ಸ್ಥಾನವನ್ನು ರಿಸರ್ವ್ ಮಾಡಲಾಗಿದೆ. ಆ 7 ಜನ ಮಹಿಳಾ ಸ್ಥಾನವನ್ನು ಕೂಡ ಗ್ರಾಮೀಣ ಭಾಗದಿಂದ 4, ನಗರ ಪ್ರದೇಶದಿಂದ ಕೂಡ 3 ಮಹಿಳೆಯರಿಗೆ ನಾವೊಂದು ನಮ್ಮ ಈಗೇನು ಹೊಸದಾಗಿ ನಾವು ವೀರಶೈವ ಮಹಾಸಭಾದಲ್ಲಿ ಸದಸ್ಯತ್ವ ಪಡ್ಕೊಂಡಿದ್ದೀವಿ, ಅವರೆಲ್ಲರೂ ಕೂಡಿಕೊಂಡು ಸಮಾಜದ ಎಲ್ಲ ಹಿರಿಯರನ್ನು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ 80% ಹಿರಿಯರನ್ನು ನಾವು ಸಂಪರ್ಕ ಮಾಡಿದ್ದೇವೆ. 100ಕ್ಕೆ 100 ಮಾಡಿದ್ದೇವೆ ಅಂತಕ್ಕಂಥ ಸುಳ್ಳು ಕೂಡ ನಾವು ಹೇಳಕ್ಕೆ ಹೋಗೋದಿಲ್ಲ. ನಮಗೆ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಆ ಮಹಾಸಭಾದ ಬಗ್ಗೆ ನಮಗೇನು ಗೊತ್ತಿದೆ. ಯಾಕಂತ ಕೇಳಿದ್ರೆ ಮಹಾಸಭಾದ ಬಗ್ಗೆ ನಾವಿನ್ನ ಈಗ ಫಸ್ಟ್ನೇ ಪಾರ್ಟಿನಲ್ಲಿರ್ತಕ್ಕಂಥ ಹುಡುಗರು, ನಮಗಿನ್ನ ಅದ್ರ ಬಗ್ಗೆ ಏನು ಆಳ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದಾಗ್ಯೂ ಕೂಡ ನಾವೇನು ಹೊಸದಾಗಿ ಒಂದು ಮಹಾಸಭೆ ಮುಖಾಂತರ ವೀರಶೈವ ಸಮಾಜವನ್ನು ಒಗ್ಗೂಡಿಸಬೇಕು, ಅದ್ರ ಮೂಲಕ ಮಹಾಸಭಾದಿಂದ ಸಮಾಜಕ್ಕೆ ಸಿಗತಕ್ಕಂಥ ಸವಲತ್ತುಗಳನ್ನು ಕೊಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೇನು ಹೊರಟಿದ್ದೇವೆ. ನಮ್ಮೆಲ್ಲರಿಗೂ ಕೂಡ ಸಿಂಧನೂರು ತಾಲೂಕಿನ ವೀರಶೈವ ಮಹಾಸಭೆಯ ಸದಸ್ಯತ್ವ ಹೊಂದಿರತಕ್ಕಂಥ 1243 ಜನ ಸದಸ್ಯರು ಕೂಡ ನಮ್ಮ ರಾಮನಗೌಡ ಮಲ್ಕಾಪುರ ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ 20 ಜನ ಸದಸ್ಯರಿಗೆ ಮತವನ್ನು ಚಲಾಯಿಸುವುದರ ಮುಖಾಂತರವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಬೇಕು ಅಂತಕ್ಕಂಥ ಮನವಿಯನ್ನು ತಾಲೂಕಿನ ಸಮಸ್ತ ವೀರಶೈವ ಮಹಾಸಭೆಯ
ಮತದಾರ ಬಂಧುಗಳಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ.